ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಆತ್ಮೀಯರಾದ ಎಲ್ಲರಿಗೂ ಈ ಮುಂಜಾನೆಯ ಶುಭವಂದನೆಗಳೊಂದಿಗೆ ಈ ದಿನದ ವಾಕ್ಯದ ಧ್ಯಾನದ ಸಮಯಕ್ಕೆ ಕರ್ತನ ನಾಮದಲ್ಲಿ ನಿಮ್ಮನ್ನು ಸ್ವಾಗತಿಸುತ್ತೇವೆ. ಆತ್ಮೀಯ ಚಿಂತನೆಯಲ್ಲಿ ಪರಿಶುದ್ಧ ಸತ್ಯವೇದದಿಂದ ವಚನ ಭಾಗಗಳ ಧ್ಯಾನದ ಸಮಯವನ್ನು ಮುಂದುವರಿಸುವ ಹಾಗೆ ಈ ದಿನದಲ್ಲಿ ಕೀರ್ತನೆಯ 13ನೇ ಕೀರ್ತನೆಯ 6ನೇ ವಚನ ಭಾಗವನ್ನು ಓದಿಕೊಳ್ಳೋಣ. ಯೆಹೋವನ ಮಹೋಪಕಾರಕ್ಕಾಗಿ ಆತನಿಗೆ ಹಾಡುವೆನು ಎಂಬುದಾಗಿ ಬರೆದಿದೆ. ಈ 13ನೇ ಕೀರ್ತನೆಯನ್ನು ಅಭ್ಯಾಸಿಸುವ ಹಾಗೆ ಇರುವ 6 ವಚನಗಳಲ್ಲಿ ಅನೇಕ ಅಂಶಗಳನ್ನು ಕ್ಲುಪ್ತವಾಗಿ ನೋಡಿಕೊಳ್ತಾ ಬಂದಿರುತ್ತೇವೆ. ಪ್ರಾರಂಭದ ವಚನಗಳು ಇನ್ನೆಷ್ಟರವರೆಗೆ ಎಂಬುದಾಗಿ ಪ್ರಮುಖವಾಗಿ ಕಾಣಬರುತ್ತಾ ಇವೆಯಷ್ಟೇ. ಈ ವಿಶ್ವಾಸ ಜೀವಿತದಲ್ಲಿ ಒಂದು ನಿತ್ರಾಣವಾಗಿರುವ ಅನುಭವಗಳಲ್ಲಿ ಸಾಗುವಾಗ ಅನೇಕ ಬಾರಿ ಕೇಳಿರಬಹುದು. ಯಾಕೆಂದರೆ ದಾವೀದನ ಹಾಗೆ ನಿರಾಶೆ, ಏಕಾಂತತೆ, ಭಯ ಹಿಂಬಾಲಿಸಿರಬಹುದು. ಆದರೆ ದಾವೀದನು ದೇವರನ್ನು ಬಿಟ್ಟು ಹೋಗಲಿಲ್ಲ. ನಮ್ಮ ಪ್ರಯಾಣದ ನಡುವೆ ಯಾವತ್ತಾದರೂ ಈ ರೀತಿಯ ಸಂದರ್ಭಗಳನ್ನು ದಾಟಿದವರಾಗಿದ್ದೇವೆಯೇ? ಓದಿದ ವಚನದಲ್ಲಿ ದಾವೀದನು ತಾನು ಹೊಂದಿದ ಉಪಕಾರಗಳಿಗೆ ಬದಲಾಗಿ ಸ್ತುತಿಸುವನಾಗುತ್ತಿದ್ದಾನೆ. ಇಲ್ಲಿ ದಾವೀದನ ಮಾತುಗಳು ಯೆಹೋವನ ಮಹೋಪಕಾರಕ್ಕಾಗಿ ಆತನಿಗೆ ಹಾಡುವೆನು ಎಂಬುದಾಗಿ. ಹೀಗೆ ಉಪಕಾರದ ಮಾತುಗಳು ಪ್ರತ್ಯುತ್ತರವಾಗಿ ಬರಬೇಕಾದರೆ ಇಲ್ಲಿ ಅನುಭವವೇ ಮಾತನಾಡಿಸುತ್ತಾ ಇದೆಯಷ್ಟೆ. ಕೀರ್ತನೆಗಳಲ್ಲಿ 18ನೇ ಕೀರ್ತನೆಯ 1-3 ವಚನಗಳನ್ನು ಓದಿಕೊಳ್ಳುವಾಗ, ನನ್ನ ಬಲವಾಗಿರುವ ಯೆಹೋವನೇ, ನಿನ್ನಲ್ಲಿಯೇ ಮಮತೆ ಇಡುತ್ತೇನೆ. ಯೆಹೋವನು ನನ್ನ ಬಂಡೆಯೂ ನನ್ನ ಕೋಟೆಯೂ ನನ್ನ ವಿಮೋಚಕನು, ನನ್ನ ದೇವರು, ನನ್ನ ಆಶ್ರಯಗಿರಿಯೂ ನನ್ನ ಗುರಾಣಿಯೂ ನನ್ನ ರಕ್ಷಣೆಯ ಕೊಂಬು, ನನ್ನ ದುರ್ಗವೂ ಆಗಿದ್ದಾನೆ. ಯೆಹೋವನು ಸ್ತೋತ್ರಕ್ಕೆ ಅರ್ಹನು. ಆತನಿಗೆ ನಾನು ಮೊರೆಯಿಡಲು ಆತನು ನನ್ನನ್ನು ಶತ್ರುಗಳಿಂದ ರಕ್ಷಿಸುತ್ತಾನೆ. ಇವು ಸಹ ದಾವೀದನ ಅನುಭವದ ಮಾತುಗಳಾಗಿವೆಯಲ್ಲ. ಈ ಕೀರ್ತನೆಯ ಪ್ರಾರಂಭದಿಂದ 4 ವಚನಗಳ ತನಕ ಅಭ್ಯಾಸಿಸುವ ಹಾಗೆ ಮುಂದಿನ 5-6 ವಚನಗಳು ಒಂದು ವಿಶ್ವಾಸದ ನಂಬಿಕೆಯ ಘೋಷಣೆಯಾಗಿ ಕಾಣಬರುತ್ತಾ ಇವೆ. 5ನೇ ವಚನದಲ್ಲಿ ನಾನು ನಿನ್ನ ಕೃಪೆಯಲ್ಲಿ ಭರವಸವಿಟ್ಟಿದ್ದೇನೆ. 6ನೇ ವಚನಕ್ಕೆ ಬರುವಾಗ ಯೆಹೋವನ ಮಹೋಪಕಾರಕ್ಕಾಗಿ ಆತನಿಗೆ ಹಾಡುವೆನು ಎಂದು ಗಮನಿಸುವಾಗ ಇಲ್ಲಿ ಕರ್ತನು ನನಗೆ ಉಪಕಾರ ಮಾಡಿದನು ಎಂದು ಹೇಳುತ್ತಿರುವಲ್ಲಿ ಹೃದಯದ ಮನೋಭಾವನೆಯು ಬದಲಾಗಿ ಕಾಣಬರುತ್ತಾ ಇದೆಯಷ್ಟೆ. ಸ್ತುತಿಸುವುದು ಎನ್ನುವಂಥದ್ದು ಬರೀ ಒಳ್ಳೆಯದನ್ನು ಪಡೆದಾಗ ಮಾತ್ರವಲ್ಲದೆ ಕಷ್ಟದ ಪರಿಸ್ಥಿತಿಗಳಲ್ಲಿಯೂ ಮಾಡಬೇಕಾದ ನಂಬಿಕೆಯ ಅರಿಕೆಯಾಗಿದೆ. ಉಪಕಾರ ಮಾಡಿದನು ಎನ್ನುವಂಥದ್ದು ಭೂತಕಾಲವನ್ನು ಮಾತನಾಡುತ್ತಿದ್ದರೆ ಅದು ಹಿಂದಿನ ಅನುಭವಗಳನ್ನು ನೆನೆಸಿಕೊಂಡ ಹಾಗೆಯೇ. ನಮ್ಮ ಜೀವನ ಕ್ರಮದಲ್ಲಿಯೂ ದೇವರು ಉಸಿರನ್ನು ಕೊಟ್ಟಿದ್ದಾನೆ, ರಕ್ಷಣೆಯನ್ನು ಕೊಟ್ಟಿದ್ದಾನೆ, ಅಗತ್ಯತೆಗಳನ್ನು ಸಮಯಗಳಿಗೆ ಸರಿಯಾಗಿ ಪೂರೈಸುತ್ತಾ ಬಂದಿದ್ದಾನೆ. ಯಾವಾಗ ಈ ರೀತಿಯ ಶ್ರೇಷ್ಠವಾದ ಹಿಂದಿನ ಉಪಕಾರಗಳನ್ನು ನೆನೆಸುವವರಾಗುತ್ತೇವೆಯೋ ಆಗ ಭವಿಷ್ಯತ್ತಿನ ಭಯ ಸ್ವಲ್ಪ ಕಡಿಮೆಯಾಗಿ ಕಾಣಬರುತ್ತದೆ. ಆಗ ಕೃತಜ್ಞತೆ ಸಲ್ಲಿಸುವುದು ಎಂಬ ಸಂಗತಿಯು ಇರುವ ವಿಶ್ವಾಸ ಅಥವಾ ನಂಬಿಕೆಯನ್ನು ಇನ್ನೂ ಬಲಪಡಿಸುವಂಥದ್ದಾಗಿದೆ. ಹೃದಯವು ಕೃತಜ್ಞತೆಯಿಂದ ತುಂಬಿರುತ್ತದೆ. ಆಗ ಕೀರ್ತನೆಯಲ್ಲಿಯೂ ಸ್ತುತಿಸಲ್ಪಡುವಿಕೆಯಲ್ಲಿಯೂ ದೇವರನ್ನು ಮಹಿಮೆ ಪಡಿಸಬಹುದಾಗಿದೆ. ದಾವೀದನ ಜೀವಿತದ ಮಾರ್ಗಗಳು ಅನೇಕ ಪರಿಸ್ಥಿತಿಗಳನ್ನು ದಾಟಿತು. ಆದರೆ ಈಗ ಕೃತಜ್ಞತೆಯ ಭಾಗದ ಕಡೆಗೆ ನಿಲ್ಲುತ್ತಾ ಇದೆಯಷ್ಟೇ. ಜೀವಿತದ ಪರಿಸ್ಥಿತಿ, ಸಂದರ್ಭ ಏನೇ ಇರುವುದಾಗಿರಲಿ, ದೇವರ ಕೃಪೆಯು ಶಾಶ್ವತವಷ್ಟೇ. ಪ್ರಾರ್ಥನೆ ಮಾಡಿಕೊಳ್ಳುವರಾಗೋಣವೇ? ನಂಬಿ ಪ್ರಾರ್ಥಿಸುವ ಎಲ್ಲರನ್ನೂ ಒಳ್ಳೆಯವನಾಗಿರುವ ಕರ್ತನು ತಾನೇ ಆಶೀರ್ವದಿಸಿ ಕಾಪಾಡಿ ನಡೆಸಲಿ. ಆಮೇನ್. ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ, ಸಲಹೆಗಳು ಹಾಗೂ ಯಾವುದೇ ಪ್ರಾರ್ಥನಾ ಮನವಿಗಳಿದ್ದಲ್ಲಿ ನಮ್ಮ ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ 9902606453. ನಿಮ್ಮ ಅಭಿಪ್ರಾಯಗಳನ್ನು ಇಮೇಲ್ ಮೂಲಕವೂ ನಮಗೆ ತಿಳಿಸಬಹುದು. ನಮ್ಮ ಇಮೇಲ್ ID info@fibaonline.org. ವಂದನೆಗಳು.